ತಂಬಾಕು ಮುಕ್ತ ಯುವ ಅಭಿಯಾನ ಹಾವೇರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಜಾರಿಗೊಳ್ಳುತ್ತಿದೆ. ಅಭಿಯಾನದಡಿ ಜಿಲ್ಲೆಯ 30 ಗ್ರಾಮಗಳನ್ನು ತಂಬಾಕು ಮುಕ್ತ ಗ್ರಾಮಗಳನ್ನಾಗಿ ಘೋಷಿಸುವ ಗುರಿ ಹೊಂದಲಾಗಿದೆ. ವಿವಿಧ ಚಟುವಟಿಕೆಗಳ ಮೂಲಕ ಜನಜಾಗೃತಿ ಮೂಡಿಸಲಾಗುತ್ತಿದ್ದು, ಹಾವೇರಿ ತಾಲೂಕಿನ ಮಾಚಾಪುರ ಗ್ರಾಮದಲ್ಲಿ ಪೊಲೀಸ್ ಇಲಾಖೆ ಮೂಲಕ ಅರಿವು ಕಾರ್ಯಕ್ರಮ ನಡೆಯಿತು. ತಂಬಾಕು ದುಷ್ಪರಿಣಾಮಗಳ ಕುರಿತು ಜನರಿಗೆ ಮಾಹಿತಿ ನೀಡಿ ಕಾನೂನಿನ ತಿಳುವಳಿಕೆ ಒದಗಿಸಲಾಯಿತು. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಸಲಹೆಗಾರ ಡಾಕ್ಟರ್ ಸಂತೋಷ್ ದಡ್ಡಿ ತಂಬಾಕು ಉತ್ಪನ್ನಗಳ ಬಳಕೆಯಿಂದಾಗುವ ಅಪಾಯಗಳ ಕುರಿತು ವಿವರಿಸಿದರು. ಅಂತ ಒಂದು ವಾತಾವರಣವನ್ನ ನಾವು ಸೃಷ್ಟಿ ಮಾಡಬಾರದು ಅಂತ ಹೇಳಿ ಈ ಒಂದು ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ದೂರದರ್ಶನದೊಂದಿಗೆ ಗ್ರಾಮಸ್ಥರಾದ ಎನ್ಜಿ ಅಂಗೋಡ್ ಜಾಗೃತಿ ಕಾರ್ಯಕ್ರಮ ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಉಳಿದ ಹಳ್ಳಿ ಸಣ್ಣ ಮಕ್ಕಳಿದ್ದು ಅವನ್ನೆಲ್ಲ ಸೇವನೆ ಮಾಡ್ತಾರ. ಆದ್ರೆ ನಮ್ ಗ್ರಾಮದೊಳಗ ಚಿಕ್ಕ ಮಕ್ಕಳು ದೊಡ್ಡವರಿಗಾದ್ರೆ ಅದ್ರ ಬಗ್ಗೆ ಅರಿವು ಐತಿ. ಆದ್ರೆ ಅದು ಹಿರಿಯರಿಗೆ ಒಂದು ಬೆಲೆ ಕೊಟ್ಟು ನಮ್ಮಲ್ಲಿ ಈ ಒಂದು ಚಟಾರಿಗಳನ್ನ ಕಡಿಮೆ ಮಾಡಿದ್ದಾರೆ ಅಂತ ನಾನು ಈ ಮೂಲಕ ಜನರಿಗೆ ಹೇಳಿಕೆ ಬಯಸ್ತಾ ಇದ್ದೀನಿ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಿಂಗಪ್ಪ ಶಾನವೋಗರ ಸಾರ್ವಜನಿಕರ ಸಹಕಾರದಿಂದ ಮಾತ್ರ ಇಂತಹ ಜಾಗೃತಿ ಕಾರ್ಯಕ್ರಮಗಳು ಯಶಸ್ವಿಯಾಗುತ್ತವೆ ಎಂದರು. ಎಲ್ಲ ಹಳ್ಳಿಯಲ್ಲಿ ಆರೋಗ್ಯ ಅಧಿಕಾರಿಗಳು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ನಾನು ಇವತ್ತ ನಮ್ಮ ಮಾಚಾಪುರ ಗ್ರಾಮದಿಂದ ನಮ್ಮ ಎಲ್ಲಾ ಪಂಚಾಯತ್ ವತಿಯಿಂದ ನಾನು ಇವತ್ತಿಗೆ ಅವ್ರಿಗೆ ತುಂಬಾ ಅಭಿನಂದನೆ ಸಲ್ಲಿಸ್ತೇನೆ. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಪ್ರಭಾಕರ್ ಕುಂದೂರ್ ತಾಲೂಕಿನಾದ್ಯಂತ ಅರಿವು ಮೂಡಿಸುವ ಸಂಕಲ್ಪ ಮಾಡಲಾಗಿದೆ ಎಂದು ಹೇಳಿದರು. ಅವೇರ್ನೆಸ್ ಅನ್ನು ಮೂಡಿಸಿ ಜನರಿಗೆ ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ನಾವು ತಿಳುವಳಿಕೆ ಕೊಟ್ಟು ಜನರಲ್ಲಿ ಮೋಟಿವೇಶನ್ ಮಾಡಿ ಈ ತಂಬಾಕನ್ನ ತ್ಯಜಿಸ್ಬೇಕು. ತಂಬಾಕು ತ್ಯಜಿಸ್ಬೇಕಂತಂದ್ರೆ ಅವ್ರಿಗೆ ಇವನ್ನು ನಾವು ನಿಕೋಟಿನ್ ರಿಪ್ಲೇಸ್ಮೆಂಟ್ ಟ್ರೀಟ್ಮೆಂಟ್ ಬಗ್ಗೆನೂ ಸಹಿತ ನಾವು ಅವರಿಗೆ ಅರಿವನ್ನು ಮೂಡಿಸಿದ್ದೇವೆ. ಜಿಲ್ಲಾಧಿಕಾರಿ ಡಾಕ್ಟರ್ ವಿಜಯ್ ಮಹಂತೇಶ್ ದಾನಮ್ಮನವರ್ ತಂಬಾಕು ಮುಕ್ತ ಯುವ ಅಭಿಯಾನದ ಮೂಲಕ ಆರೋಗ್ಯಯುತ ಹೊಸ ತಲೆಮಾರು ಸೃಷ್ಟಿಸುವ ಗುರಿಯನ್ನು ಹೊಂದಲಾಗಿದೆ. ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಅಭಿಯಾನದಲ್ಲಿ ಅನುಷ್ಠಾನಗೊಳ್ಳುತ್ತಿದೆ ಎಂದು ತಿಳಿಸಿದರು. ತಂಬಾಕು ಮುಕ್ತ ಯುವ ಅಭಿಯಾನ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ 23ರಲ್ಲಿ 1.0 ಮತ್ತು 24ರಲ್ಲಿ 2.0 ನಾವು ಮಾಡಿದ್ದೇವೆ. ಅದರಡಿ ಸುಮಾರು ಜಿಲ್ಲೆಯಲ್ಲಿ 864 ಶೈಕ್ಷಣಿಕ ಸಂಸ್ಥೆಗಳನ್ನ ಮತ್ತು 2 ಗ್ರಾಮಗಳನ್ನ ನಾವು ಈಗಾಗಲೇ ತಂಬಾಕು ಮುಕ್ತ ಮಾಡಿದ್ದೇವೆ.